ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ನಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮಾದರಿ ಶಾಲೆ ಕರ್ನಾಟಕ ಈ ಒಂದು ಎಕ್ಸಾಮ್ನ ಒಂದು 2ನೇ ಸುತ್ತಿನ ಕಟಪ್ ಹಾಗೂ ಒಂದು ಆಯ್ಕೆ ಪಟ್ಟಿಯನ್ನು ಈಗಾಗಲೇ ರಿಲೀಸ್ ಮಾಡಿರುವಂಥದ್ದು ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ. ಇದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಸಾಕಷ್ಟು ಜನ ಪಾಲಕರು ಹಾಗೆ ವಿದ್ಯಾರ್ಥಿಗಳು ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ನಮ್ಮ ಮಗುವಿನ ಒಂದು ಫಸ್ಟ್ ಲಿಸ್ಟಲ್ಲಿ ನಮ್ಮ ಮಗುವಿನ ಒಂದು ಹೆಸರು ಬಂದಿಲ್ಲ ಅಥವಾ ಆಯ್ಕೆಯಾಗಿಲ್ಲ, ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೊಂದು ಇದೊಂದು ಅಪ್ಡೇಟ್ ಅಂತ ಹೇಳ್ಬೋದು. ನೋಡಿ, ಇದನ್ನು ಯಾವ ಥರ ಒಂದು ಚೆಕ್ ಮಾಡಬೇಕು ಅಂತ ನಿಮಗೆ ಈಗ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ನೀವು ಈ ಒಂದು ವೆಬ್ಸೈಟಿಗೆ ನೀವು ಲಾಗಿನ್ ಆಗಬೇಕು. ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ನೀವು ಈ ಒಂದು ಪೇಜಿಗೆ ಹೋಗ್ಬೋದು. ಇಲ್ಲ ಹೋದ್ಮೇಲೆ ನೋಡಿ, ನೆಕ್ಸ್ಟ್ ನೋಡಿ, ಇಲ್ಲಿ ಮುಖಪುಟ ಅಂತ ಇದೆ, ಇದ್ರ ಮೇಲೆ ಹಾಗೆ ಮುಖಪುಟ ಈ ಥರ ಒಂದು ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ಮುಖಪುಟ ಅಂತ ಇದೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನೋಡಿ, 2026-27ನೇ ಸಾಲಿನ 6ನೇ ತರಗತಿಯ 2ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇದು ಬಂದುಬಿಟ್ಟು ನೋಡಿ, 2026-27ನೇ ಒಂದು ಶೈಕ್ಷಣಿಕ ವರ್ಷದ 6ನೇ ತರಗತಿಯ ಪ್ರವೇಶಕ್ಕಾಗಿ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಕಟಿಸಲಾಗಿದೆ. ಅಡ್ಮಿಷನ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಯಾವಾಗ ಅಂತಂದರೆ 10/6/2026 ಒಳಗೆ ನೀವು ಈ ಒಂದು ಆಯ್ಕೆ ಪ್ರಕ್ರಿಯೆ 2ನೇ ಸುತ್ತಿನ ಒಂದು ಆಯ್ಕೆ ಪ್ರಕ್ರಿಯೆ ಮುಗಿಯಲಿದೆ. ಅದ ನಂತರ ಮತ್ತು ನೆಕ್ಸ್ಟ್ 3ನೇ ರೌಂಡನ್ನು ಬಿಡ್ಬೋದು. ಓಕೆ, ನೋಡಿ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದೊಂದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಹಾಗೆ ಇದನ್ನು ಯಾವ ಥರ ಒಂದು ಕಟಪ್ಗಳನ್ನು ಸಹ ನೋಡ್ಕೋಬೇಕು ಅಂತ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ನೋಡಿ ಕಾಣಿಸ್ತಾ ಇದೆ, 2026-27ನೇ ಸಾಲಿನ 6ನೇ ತರಗತಿಯ ಪ್ರವೇಶ ಅಂತ ಕಾಣಿಸ್ತಾ ಇದೆಯಲ್ಲ. ಓಕೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಜಸ್ಟ್ ನೋಡಿ, ಈ ಥರ ಒಂದು ಪೇಜ್ಗಳು ಓಪನ್ ಆಗ್ತದೆ. ನೋಡಿ, ಪ್ರಥಮ ಸುತ್ತಿನ ಒಂದು ಪ್ರವೇಶ ಪರೀಕ್ಷೆ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದನ್ನು. ಹಾಗೆ 2ನೇ ಸುತ್ತಿನ ಒಂದು ಕಟಪ್ಪನ್ನು ಸಹ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕ್ಲಿಕ್ ಮಾಡಿದಾಗ ಜಸ್ಟ್ ವೆಯ್ಟ್ ಮಾಡಿ, ಬರ್ತಾ ಇದೆ. ಓಕೆ, ನೋಡಿ ಬಂದಿದೆ. ಇಲ್ಲಿ ಬೆಳಗಾವಿ ವಿಭಾಗದ ಒಂದು ರಾಮದುರ್ಗ ತಾಲೂಕಿನ ಒಂದು ಲಿಸ್ಟ್ ಇಲ್ಲಿ ಕಾಣಬಹುದು ಫಸ್ಟು. ಆಮೇಲೆ ನೋಡಿ, ಈ ಥರ ನಿಮ್ಮದು ಸವದತ್ತಿ, ಈ ಥರ ಒಂದು ತಮ್ಮ ಒಂದು ಯಾವ ಒಂದು ತಾಲೂಕಲ್ಲಿ ತಾವು ಎಕ್ಸಾಮನ್ನು ಬರೆದಿದ್ರೆ ಅಥವಾ ಯಾವ ಒಂದು ಸ್ಕೂಲಲ್ಲಿ ನೀವು ಅಪ್ಲೈನ ಮಾಡಿದ್ರಿ ಆ ಒಂದು ತಾಲೂಕಿನ ಒಂದು ಲಿಸ್ಟನ್ನು ತಾವು ಹಾಗೆ ಕಟಪ್ಪನ್ನು ತಾವು ನೋಡ್ಕೋಬೋದು. ಕಾಣಿಸ್ತದೆ ನೋಡಿ, GM, SC ST ಕ್ಯಾಟಗರಿ ಬಂದು 2A 2B 3A 3B ಈ ಥರ ಕಾಣಿಸ್ತಾ ಇದೆ. ಸೊ ನಿಮ್ಮ ಒಂದು ಜಿಲ್ಲೆಯನ್ನು ಹಾಗೆ ನಿಮ್ಮ ಒಂದು ತಾಲೂಕನ್ನು ನೋಡ್ಕೊಂಡು ನೀವು ನಿಮ್ಮ ಒಂದು ಜಿಲ್ಲೆಗೆ ಎಷ್ಟು ಅಂಕಗಳು ಕಟಪ್ಗಳು ನಿಂತಿದ್ದಾವೆ ಅಂತ ತಳಿ ನೋಡ್ಕೊಂಡು ಮುಂದಿನ ಒಂದು ಪ್ರಕ್ರಿಯೆಯನ್ನು ನೀವು ನೋಡ್ಕೋಬೋದು. ಹಾಗೆ ಮುರಾರ್ಜಿನೂ ಸಹ ಇನ್ನೂ 2ನೇ ಲಿಸ್ಟನ್ನು ಬಿಟ್ಟಿಲ್ಲ. ಆದಷ್ಟು ಬೇಗ ಅಂದರೆ ನೆಕ್ಸ್ಟ್ ವೀಕಲ್ಲಿ ಬಿಡ್ಬೋದು. ಸೊ ಅದ್ರ ಬಗ್ಗೆ ನಿಮಗೆ ಆದಷ್ಟು ಬೇಗ ಒಂದು ಅಪ್ಡೇಟನ್ನು ಬಂದ ತಕ್ಷಣ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಆದರ್ಶ ಸ್ಕೂಲಲ್ಲಿ ಅಡ್ಮಿಷನ್ಗಳನ್ನು ಮಾಡಿರೋದಿಲ್ಲ. ಯಾಕಂತಂದರೆ ಅಲ್ಲಿ ಹಾಸ್ಟೆಲ್ ಸೌಲಭ್ಯ ಇರೋದಿಲ್ಲ. ಯಾಕಂದರೆ ಅಲ್ಲಿ ಕೆಲವರು ಸಾಕಷ್ಟು ಜನ ಮುರಾರ್ಜಿಗೆ ಈ ಥರಗಳನ್ನು ಹೋಗ್ತಾರೆ. ಕೆಲವರು ಜನ ಇದನ್ನು ಸಹ ಚಾಯ್ಸ್ ಮಾಡ್ಕೋತಾರೆ. ಹಾಗಾಗಿ ಇನ್ನೂ ಒಂದು 2 ಅಥವಾ 3 ರೌಂಡನ್ನು ಬಿಡ್ಬೋದು. ಒಟ್ಟು 3ನೇ ಸುತ್ತು ಅಥವಾ 4ನೇ ಸುತ್ತು ಇಲ್ಲಿ ತನಕ ಬಿಡ್ಬೋದು. ಸೊ ನೋಡೋಣ ವಿದ್ಯಾರ್ಥಿಗಳ, ವೆಯ್ಟ್ ಮಾಡಿ. ಆದಷ್ಟು ಬೇಗ ನಿಮಗೆ ಆ ಒಂದು ನೆಕ್ಸ್ಟ್ ಒಂದು 3ನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿ ಬಿಟ್ಟಾಗ ನಿಮಗೆ ಆದಷ್ಟು ಬೇಗ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ನಿಮಗೆ ಮುರಾರ್ಜಿ, ನವೋದಯ, ಆದರ್ಶ, ಸೈನಿಕ ಈ ಥರ ಹಲವಾರು ಎಕ್ಸಾಮ್ಸ್ಗಳ ಒಂದು ಅಪ್ಡೇಟ್ಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.